ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವ್ಲಾಗ್ ಬಂದುಬಿಟ್ಟು ನಾನು ಲಾಸ್ಟ್ ವ್ಲಾಗಲ್ಲಿ ನನ್ನ ಬಾಣಂತನದ ರೊಟೀನ್ ವ್ಲಾಗ್ನ ಶೇರ್ ಮಾಡಿದ್ದೆ. ಸೊ ಅದಾಗಿ ಒಂದು ವಾರ ಆದಮೇಲೆ ನಮ್ಮ ಅತ್ತೆಯವ್ರು ಬಂದಿದ್ದರು. ಆ್ಯಕ್ಚುಲಿ ನಾನು ಡೈಲಿ ವ್ಲಾಗ್ ಶೂಟ್ ಮಾಡೋಕ್ಕಾಗ್ತಾಯಿಲ್ಲ, ಇಬ್ಬರು ಮಕ್ಕಳು ಇರೋದ್ರಿಂದ ಟೈಮ್ ಹೇಗೆ ಕಳೀತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸೊ ಅದರಿಂದ ನಂಗೆ ಟೈಮ್ ಸಿಗ್ತಾ ಇಲ್ಲ ವ್ಲಾಗ್ ಮಾಡೋದಕ್ಕೆ. ಒಂದು ಪಾಪನ ಅಮ್ಮ ಇಟ್ಕೊಂಡಿರ್ತಾರೆ, ಇನ್ನೊಂದು ಪಾಪನ ನಾನು ಇಟ್ಕೊಂಡಿರ್ತೇನೆ. ಇನ್ನು ಹೇಗೆ ನಾನು ವ್ಲಾಗ್ ಮಾಡೋಕ್ಕಾಗುತ್ತೆ ಹೇಳಿ? ಅದಲ್ಲದೆ ಇನ್ನೂ ಚಿಕ್ಕ ಪಾಪುಗಳು, ಹಾಗೆ ಬಿಟ್ಟು ನಾನು ಕ್ಯಾಮ್ರಾ ಹಿಡ್ಕೊಂಡು ವ್ಲಾಗ್ ಮಾಡೋಕ್ಕಾಗಲ್ಲ. ಇನ್ನೊಂಚೂರು ದೊಡ್ಡವರಾಗಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವ್ಲಾಗ್ ಏನಂದರೆ ಇಂಪಾರ್ಟೆಂಟ್, ನನಗೆ ಯಾವುದು ನನಗೆ ಕ್ಯಾಪ್ಚರ್ ಮಾಡ್ಕೋಬೇಕು, ಈ ವಿಡಿಯೋ ಮೆಮೊರಬಲ್ ಆಗಿರುತ್ತೆ ಅಂತೇಳಿ ನಂಗೆ ಅನಿಸುತ್ತೋ ಆ ವ್ಲಾಗ್ ಅಷ್ಟೇ ನಾನು ಮಾಡ್ತಾಯಿದ್ದೀನಿ. ಆ ವ್ಲಾಗ್ನಷ್ಟೇ ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಅತ್ತೆಯವ್ರು ಬಂದಿರೋ ದಿವಸದ ವ್ಲಾಗ್ನ ನಾನು ನಿಮಗೆಲ್ಲ ಶೇರ್ ಮಾಡ್ತಾಯಿದ್ದೀನಿ. ನಮ್ಮ ಅತ್ತೆಯವರು ಹಾವೇರಿಯಿಂದ ಬಂದಿದ್ದರು. ನಮ್ಮ ಅತ್ತೆ ಮತ್ತು ನಮ್ಮ ಚಿಕ್ಕಮ್ಮನ ಮಗಳು ಬಂದಿದ್ಲು. ಸೊ ಅವರು ನಮ್ಮ ಅತ್ತೆ ಏನು ಬಂದಿದ್ರಲ್ಲ, ಅವ್ರು ಬಂದುಬಿಟ್ಟು 2 ಬೆಳ್ಳಿ ಉಂಗುರ, 2 ಬಂಗಾರದ ಉಂಗುರ ತೊಗೊಂಬಂದಿದ್ರು ಪಾಪುಗಳಿಗೆ, ಅವ್ರ ಮೊಮ್ಮಕ್ಕಳಿಗೆ. ಮತ್ತು ಬಟ್ಟೆ ತೊಗೊಂಬಂದಿದ್ರು. ಹಸ್ಬೆಂಡ್ ಕಡೆಯಿಂದನೂ ಅವರು ಬಟ್ಟೆ ತಂದಿದ್ರು, ಅತ್ತೆನೂ ಸಹ ಬಟ್ಟೆ ತಂದಿದ್ರು. ಸೊ ಅದನ್ನು ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೆ. ಆ ವ್ಲಾಗ್ನ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ನಾನು ಮುಂದೆ ವಾಯ್ಸ್ ಓವರ್ ಕೊಡಲ್ಲ, ನೀವು ನೋಡ್ಬೋದು. ಹಾಗೆಯೇ ಅತ್ತೆಯವರು ಇದೇ ಮೊದಲನೇ ಸರಿ ಮೊಮ್ಮಕ್ಕಳನ್ನ ನೋಡ್ತಾ ಇರೋದು. ಡೆಲಿವರಿ ಆದಮೇಲೆ ಅವರು ನೋಡಿರಲಿಲ್ಲ. ಬೆಂಗಳೂರಿಗೆ ಬರೋಕ್ಕಾಗಲ್ಲ, ಅವ್ರಿಗೆ ತುಂಬ ದೂರ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮೂರಿಗೆ ಬಂದಿದ್ದಾರೆ, ಬಳ್ಳಾರಿಗೆ. ಸೊ ಮೊದಲನೇ ಸರಿ ಮೊಮ್ಮಕ್ಕಳನ್ನ ನೋಡ್ತಾ ಇದ್ದಾರಲ್ಲ, ಸೊ ಅದರಿಂದ ಹಾಗೆ ಹೇಗೆ ನೋಡೋದು ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ತೊಗೊಂಬಂದಿದ್ದಾರೆ. ಸುಮ್ಮನೆ ಹಾಗೆ ತೊಗೊಂಬಂದಿದ್ದಾರೆ. ಮೊಮ್ಮಕ್ಕಳ ಮೇಲೆ ಇರೋವಂಥ ಪ್ರೀತಿ ಇದು. ನೀನು ಅದು ಕೊಟ್ಟು ಸ್ವಲ್ಪ ಇಟ್ಕ, ಕೈ ಇಟ್ಟು ಬಾಬಿಡ್ತ ಹಿಂಗೆ ಇಟ್ಕೊಳ್ರಿ ಬಾ, ಕೈ ಬೆಳ್ಳು. ಹಂಗೆ ಇಟ್ಕೊಳ್ರಿ. ಅದೇ ಬಳ್ಳಿಗೆ ಹಾಕ್ಬೇಕಾ? ಈ ಕಡೆ ಕೈ ಬೇರೆ ಕೈ ಅದೇ ಅಲ್ಲ ತೋರ್ಸಕತ್ತೆ. ಅವನಿಗೆ ಕೈ ಕೊಟ್ಟ ಇಟ್ಕೊಳ್ರಿ ಬಾಬಾ, ಹಾಕಿ ನಾನು ಫೋಟೋ ತೆಗಿಯತ್ ನಾ ಫಸ್ಟ್. ಇವಾಗ ಆಮೇಲೆ ಬಾವು ಕೈ ಇದನ್ನ ಇಟ್ಟು ಹಾಕಿಬಿಟ್ರಿ, ಇದನ್ನ ಹಾಕ್ರಿ. ಓಪ ಆಯ್ತಪ್ಪ, ತೆಗಿತಿ ಜಲ್ದಿ. ಜಯ ಜಯ ಜಯ. ಬಂದಿಲ್ಲ ಮತ್ ನಾನು ಏನ್ ಮಾಡ್ಲ? ಅವ್ನು ಹೆಂಗ್ ಅಳಗತ್ತೆ? ಅಲ್ಲ ಅಳಗತ್ತೆ ಬಿಡಿ, ಫೋಟೋ ಬೇಕಾ? ಇಲ್ಲ 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 ಇಲ್ಲ. ಜಯ ಜಯ ಜಯ. ಓಯ್ ಚಿನ್ನ ಇಲ್ಲಿ ನೋಡು, ಚಿರಿಕಟ್ಟೆ ನೋಡ ಇಲ್ಲಿ ಎಲ್ಲಿ ನೋಡ್ದೆ 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 ನೋಡು. ಕೊಡ್ರಿ ಬಾವನ್ನ ಹಾಕಿ ಕೊಡ್ರಿ, ಹಾಕಿ ಎಷ್ಟು ಗಟ್ಟಿಗೆ ಹಿಡ್ಕೊಂಡ ನೋಡ್ದ. ಮಾಮಿ ಕಡೆ ನೋಡ್ರಿ. ಅಲ್ಲ ಒಂದ್ ಸ್ವಲ್ಪ ಪೇಪರ್ ಪೇಪರ್ ಅದು ಬಂತ ಅಕ್ಕಿ. ಅವನು ಹಂಗೆ ನಿಂತಾವ ನೋಡಂಗೆ. ಇದಕ್ಕೊಂದು ಹಾಕ್ರಿ, ನೀವೇ ಹಾಕ್ಬೇಕಂತ ಅಲ್ಲಿ ಕೊಡಿ. ಇಲ್ಲಿ ಇರ್ಲಮ್ಮ, ಅವೆಲ್ಲ ನಿಂದ್ರದಿಲ್ಲ, ಹೆಂಗ್ ನಿಂದಿರ್ತಾವ? ನಿಂತಾವೆ ಪಾಪು. ಆಡ್ಬಾರ್ದು, ಇಷ್ಟು ಚೆನ್ನಾಗಿ ಸುಮ್ಮನೆ ಸ್ಟಾರ್ಟ್ ಮಾಡಿದ ನಿಮ್ ತಂಗಿ ಸ್ಟಾರ್ಟ್ ಮಾಡ್ತಾರೆ. ಹೆಂಗ ನೋಡಿ ಬೇಡ ನಿನಗೆ ಇದು ಬೇಡ ಕಾಣತ್ತಿಲ್ಲ. ಯಾಕೆ ತಿರುಗ್ತಲ್ಲ ನೋಡಿ, ಹೆಂಗ್ ತಿರುಗ್ತಲ್ವ?
ಓಕೆ ಬಾ ಹಿಡ್ಕೊಂಡು ಹೋಗಿ ನೀನು. ಆಯ್ತು ಆಯ್ತು ಅಯ್ಯ ಅಯ್ಯ ಓ ಅಯ್ಯ 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 ಇದಕ್ಕೆಲ್ಲ ಫೀಸ್ ಕಮ್ಮಿ ಆಗ್ತದೆ. ಓಯ್ ಏನ್ ಮಾಡಲ್ಲ ಒಂದೇ ಸಲ ಮಾಡ್ಬೋದು. ರೋಡ ಬರೀ ಬಾವ ಅಂತ ಎದುರ್ಸ್ತಾ. ತಡೆ ಸೀದಾ ನಡೀತಾ ತಡಿ ಬಾರ ರವಿ ಕೇಕ್ ಕಟ್ ಮಾಡಕತ್ತಾರ. ಕತ್ತಾರೀಗ ಗಾಳಿಗೆ ನೀನು ಇಟ್ಕೊಂಬಿ ನಾವು ಉಳ್ಬಿಡ್ತಾನ ನೀನು ಇಡೇ ಮೀನ ಫಾದರ್ಗೆ ನೀನು ಕಟ್ಟಿ ಭಾವನ ತಿನ್ಸ್ಬೇಕ ನೀನು ಇಡ್ಬೇಕು. ಅವೇನ ಅಂತೀರಲ್ಲ ಅನ್ರಿ ಏನಿಲ್ಲ ಹಾಗೆ ಮಾಡಷ್ಟೇ. ತಂದೆ ದಿನಾಚರಣೆ ಅದಕ್ಕೆ ತಂದೆ ಮಾಡಬೇಕು. ಹೌದಾ? ನಿನ್ನೆ ತಂದೆ ದಿನಾಚರಣೆ ಇತ್ತಾ? ಹಾಂ ಈ ವರ್ಷ ತಂದೆ ಆಗೋಣ ಅದಕ್ಕೆ ಈ ವರ್ಷ ನೀವು ನಿಗರಿ ಒಂದ ಕೈಲೇನ ಸರಿ ಹಿಡ್ಕ. ಬರೋ ವರ್ಷ ಅವ್ರಿಗೆ ಇಲ್ಲ ಇಲ್ಲ ತಿನ್ನಿಸ್ತಾರ ತಗಪ್ಪಚ್ಚಿ ಅಂತ ನಾಳೆ ಅವ್ರಿಗೆ ಹೋಗ್ತಾ ನಮ್ಮ ಅಪ್ಪಾಜಿ ಅಂತ ನೋಡಾಕತ್ತ. ಎಷ್ಟು ಬಿದ್ದಾಯ್ತು ಸುಮ್ಮನೆ ಅದನ್ನ ಇದಕ್ಕೆ ಅಡ್ಡಾಡುತ್ತ ಎರಡಾಗಿದೆ ಬೇಸಾಗೈತವ ನಿಮಗೆ. ದೇವ್ರು ನೀವೆಲ್ಲರೂ ಇದ್ದೀರಿ ಅಂತ ಹೇಳ್ಕೊಟ್ಬಿಟ್ಟ ಅದೇ ಅಲ್ಲ ಅಕ್ಕವ್ರು ಜಗ್ಗಿ ಜನ ಅದಾರ ಅಂತೇಳಿ ಅಡ್ಡಾಡೋದು ಈಗ ಗೊತ್ತಾಗ್ಬಿಡ್ತಾನೆ ನೋಡ. ಏನು ಅಡ್ಡಾಡೋದು ಇಕ್ಕಿಗಳು ಪಲ್ಲಕ್ಕೆ ಹಂಗೆ ಕೈ ಕೊಟ್ಟು ಆಡೋದು ಅಕ್ಕಿ ಹಂಗೆ ಮಾತಾಡೋದು. ಕಲ್ಲಕ್ಕೆ ಕೈ ಕೊಟ್ಟಾಳ ಕಲ್ಲಕ್ಕೆ ಕೈ ಕೊಟ್ಟಾಳ ಕಲ್ಲಕ್ಕೆ ಕೈ ಕೊಟ್ಟಾಳ ಮೂಗರೆ ಎಲ್ಲರಿಗೆ ಕಡ ಕೊಡ್ತಾರ ಎಲ್ಲರಿಗೆ ಕಡ ಕೊಡ್ತಾರ ಕಡ ಕೊಡ್ತಾರ. ಅಲ್ಲೂ ಅಕ್ಕಿ ಇಲ್ಲೂ ಅಕ್ಕಿ ಮಕ್ಕಣ್ಣ ಬ್ಲೌಸ್ ಅವ ಹಾಕಿದಕ್ಕ ಇದ್ದ ನಾಳ ಈಗ ನೀವು ಕೇಳೋದ್ರಲ್ಲಿ ರಾತ್ರಿ ಊಟ ಮಾಡಲ್ಲ. ಈಗ ಮಕ್ಕಣಲ್ಲ ಅವರು. ಈಗ ಒಂದ್ ಸ್ವಲ್ಪ ಹಾಲು ಕುಡ್ದು ಮಕ್ಕಂತಾರ ಮತ್ತೆ ಎದ್ದೇಳ್ತಾರ. ಹಂಗೆ ರಾತ್ರಿ ಎಲ್ಲ ಇರೋದೇ ಇವ್ರದ್ದು. ರಾತ್ರಿ ಹೇಳ್ದ ಬೇಡ ರಾತ್ರಿ ಹೇಳ್ದ ಬೇಡ. ಸೊ ನೋಡಿದ್ರಲ್ಲ ಈ ವ್ಲಾಗ್ನ. ನಮ್ಮ ಅತ್ತೆಯವರಂತೂ ತುಂಬಾ ಖುಷಿಯಾಗಿದ್ದಾರೆ. ಅವ್ರು ಖುಷಿಯಾಗಿರೋದು ನೋಡ್ತಾ ಇದ್ರೆ ನನಗಂತೂ ಇನ್ನೂ ಖುಷಿ ಆಗುತ್ತೆ. ಹಾಗೆ ನಮ್ಮ ಅಪ್ಪನೂ ನೆನಪಾಗುತ್ತೆ. ನಮ್ಮ ಅಪ್ಪ ಇದ್ದಿದ್ರೆ ಹೀಗೆ ಖುಷಿ ಪಡ್ತಾ ಇದ್ರಲ್ಲ ಅಂಥೇಳಿ. ಏನು ಮಾಡೋಕ್ಕಾಗಲ್ಲ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ. ಹಾಗೆ ನನ್ನ ಹಳೆ ವಿಡಿಯೋಸ್ನೂ ಸಹ ನೋಡಿ.
ಎಲ್ಲ ವೀಡಿಯೋಸ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ದಿನದ ಹೊಸ ವ್ಲಾಗಿನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.